ನೋಡಿ, ನಿಮ್ಮ ಹತ್ರ 1000 ರೂಪಾಯಿ ಇದ್ದರೆ ಕೇವಲ ಒಂದು 10 ವರ್ಷದಲ್ಲಿ 20ರಿಂದ 30,000 ಅಥವಾ 40,000 ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಹಾಗನಿ ಕೃಷಿಯ ಬಗ್ಗೆ ತುಂಬ ಜನ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳಿದ್ರು. ಬಾರ್ಡರ್ ಕ್ರಾಪಿಂಗ್, ಬದುಗಳಲ್ಲಿ ಮರಗಳನ್ನು ಕಂಪಲ್ಸರಿ ನೆಡಬೇಕು. ಅದರಿಂದ ಅಡ್ವಾಂಟೇಜಸ್ ತುಂಬ ಇದೆ. ಸೊ ಬದುಗಳಲ್ಲಿ ಯಾವ ಮರಗಳನ್ನು ನೆಡಬೇಕು ಅಂದರೆ, ಈ ರೀತಿ ಅರಣ್ಯ ಕೃಷಿಯಲ್ಲಿ ಮುಖ್ಯವಾಗಿ ಮೈನ್ 3, ಒಂದು ಟೀಕು, ಇನ್ನೊಂದು ಸಿಲ್ವರ್ ಓಕು, ಮತ್ತು ಇನ್ನೊಂದು ಮಹಾಗನಿ, ಮತ್ತು ಇನ್ನೊಂದು ಹೆಬ್ಬೇವು ನೀವು ಅಷ್ಟೊಂದು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಈಲ್ಡ್ ಬೇಗ ಬರುತ್ತೆ. ಅದರ ಸೊಪ್ಪನ್ನು ಬಳಸ್ತಾರೆ. ಈ ಮಹಾಗನಿ ಅಡ್ವಾಂಟೇಜಸ್ ತುಂಬ ಇದೆ. ಬೇರೆ ದೇಶಗಳೆಲ್ಲ ಇದನ್ನು ಬೆಳೆದ್ರೆ ಸ್ವಲ್ಪ ಸರ್ಕಾರದಿಂದ ದುಡ್ಡು ಕೊಡ್ತಾರೆ. ಏನಕ್ಕಂದರೆ ಇದು ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸಲ್ಲಿ ಇದು ಕೂಡ ಒಂದು. ಸೊ ನಮ್ಮ ದೇಶದಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಕಂಪ್ನಿಗಳೆಲ್ಲ ಮೋಸ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಆ ಥರ ಏನು ದುಡ್ಡು ಕೊಡೋದಿಲ್ಲ. ಬೇರೆ ದೇಶಗಳಲ್ಲಿ ಇದರಿಂದ ಆಕ್ಸಿಜನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತ ರೈತರಿಗೆ ಕೆಲವೊಂದು ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು ಹಣವನ್ನು ಕೊಡ್ತಾರೆ. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ, ಇವಾಗ ಇದನ್ನು ನೀವು ಪ್ಲಾಂಟೇಷನ್ ಮಾಡೋದಕ್ಕೆ ಇಶಾ ಫೌಂಡೇಶನ್ಗೆ ಹೋದರೆ 3 ರೂಪಾಯಿ ಗಿಡ ಸಿಗುತ್ತೆ. ಅರಣ್ಯ ಕೃಷಿ ಇಲಾಖೆಗೆ ಹೋದರೆ ಒಂದು 10 ರೂಪಾಯಿಂದ 20 ರೂಪಾಯಿ, ಪ್ರೈವೇಟ್ ನರ್ಸರಿಗಳಿಗೆ ಹೋದರೆ 40 ರೂಪಾಯಿಂದ 100 ರೂಪಾಯಿ 200 ರೂಪಾಯಿವರೆಗೂ ಕೂಡ ಇರುತ್ತೆ. ಸೊ ಒಂದು 8 ಅಡಿ ಗಿಡ ತೊಗೊಬಂದು ಹಾಕ್ಬಿಟ್ರಿ ಅಂದರೆ ನಿಮ್ಗೆಲ್ಲ ಸೇರಿಸಿ ಒಂದು 100 ರೂಪಾಯಿಂದ 200 ರೂಪಾಯಿ ಖರ್ಚು ಬೀಳ್ಬೋದು. ಸೊ ನೀವು 3 ವರ್ಷಕ್ಕೆ ಕೌಂಟ್ ಮಾಡಿಕೊಂಡ್ರು ಕೂಡ ಒಂದು 1000 ರೂಪಾಯಿ ಖರ್ಚು ಬೀಳ್ಬೋದು. ಬಟ್ ನೀವು ಒಂದು 10-15 ವರ್ಷ ಆದಮೇಲೆ ಒಂದು ಮರ ಕನಿಷ್ಠ ಅಂದರೂ ಕೂಡ 20ರಿಂದ 40,000 ಆಗುತ್ತೆ. ಆದರೆ ಬ್ರಾಂಚಸ್ ಹೊಡಿಬಾರ್ದು, ಸ್ಟ್ರೈಟಾಗಿ ಹೋಗಿರಬೇಕು, ಮತ್ತು ಸ್ವಲ್ಪ ಮೇಂಟೆನೆನ್ಸ್, ನೀರು ಗೊಬ್ಬರವನ್ನು ಕೊಟ್ಟಿರಿ. ಸೊ ಆರಾಮಾಗಿ ನೀವು 100 ಮರ ಹಾಕೊಂಡ್ರು ಕೂಡ 40,000 ಹೋದ್ರೂ ಕೂಡ 40 ಲಕ್ಷ ಆಗುತ್ತೆ. ಸೊ ದಯವಿಟ್ಟು ರೈತರೆಲ್ಲ ಕೂಡ ಬದುಗಳಲ್ಲಿ ಈ ರೀತಿ ಮಹಾಗನಿ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಟೇಕ್ ಆಗಿರ್ಬೋದು ಮರಗಳನ್ನು ಬೆಳೆಯೋದಕ್ಕೆ ಟ್ರೈ ಮಾಡಿ.